ನಾನು ಕುಡಿಯಲಿಕ್ಕೆ ಬಾವಿಗೆ ಹೋಗಿ ನೀರು ತೆಗೆದುಕೊಂಡು ಆಯ್ತು ರೀ, ಬೇಗ ಬಂದ್ಬಿಡಿ. ಏನ್ರಿ ನೀವು ಬರುವಾಗ ಆ ಹೊಲದಲ್ಲಿ ಹಾತ್ರಿಕೆ ಪಲ್ಲೆ ಮೂಲಂಗಿ ಇದೆಯಲ್ಲ ಎಲ್ಲನೂ ತೆಗೆದುಕೊಂಡು ಬಂದ್ಬಿಡಿ. ಆಯ್ತು ತಗೊಂಡ್ಬರ್ತೇನೆ. ದೇವರಂಥ ಪತಿ ಮಗನ ತಿರುವ ಮೈದನ ಎಲ್ಲರನ್ನೂ ನನ್ನ ಬಾಳಿನಲ್ಲಿ ಕರುಣಿಸಿದೆಯೇ. ಆದರೆ ಯಾವತ್ತು ಈ ನಿನ್ನ ಭೂತಾಯಿ ಮಡಿಲಲ್ಲಿ ಬೀಜವನ್ನು ಬಿತ್ತಿದ್ದಾರೆ. ಬಿತ್ತಿರುವ ಬೀಜಕ್ಕೆ ದವಸ ಧಾನ್ಯ ಎಲ್ಲವನ್ನು ಕೊಟ್ಟು ರೈತರ ಬಾಳನ್ನು ಬಂಗಾರ ಮಾಡುತ್ತಾನೆ. ಬಂಗಾರ ಮಾಡು. ಉದ್ಧಾರ ಮಾಡಲು ನಾವೇ ಇದ್ದೇವೆ. ಆ ಕಡಕಿದ ಈ ರಾಜಕೀಯ ರಣಧೀರ ಪುಂಡರ ಗಂಡ ಈ ಪ್ರಚಂಡ ನನ್ನ ಯಾರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ. ಎಂದು ನಿನ್ನ ರಕ್ತದ ಬಿಸಿ ಉಸಿರನ್ನು ಬರ್ಬರವಾಗಿ ಸುಟ್ನಾವಾಸ ಮಾಡ್ತಾನೆ ಈ ಮಿನಿಸ್ಟರ್ ರುದ್ರಯ್ಯ. ಏ ರುದ್ರಯ್ಯ, ನೀನೇಕೆ ಇಲ್ಲಿಗೆ ಬಂದೆ? ಗುಡಿ ಇರೋದು ದೇವರಿಗೆ, ಪ್ರೀತಿ ಇರೋದು ಮನಸ್ಸಿಗೆ, ಕನಸು ಇರೋದು ಬದುಕಿಗೆ. ನಾವು ಬಂದರೆ ನಿನ್ನ ಡಿಲರ್ಗೆ ಮುಂಚಿತವಾಗಿ ಮಾಡಲ್ ಮಾಡಲು ನಾಚಿಕೆ ಇಲ್ಲದ ನರಧಾಮ. ಈ ರೀತಿ ಒಂದು ಹೆಣ್ಣಿಗೆ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡುವುದಕ್ಕೆ ಮನೆಯಲ್ಲಿ ನಿನಗೆ ಅಕ್ಕ ತಾಯಿ ತಂಗಿ ಯಾರು ಇಲ್ವೇನೋ ನಾಯಿ. ಗರ್ಭಿಣಿ ಹೆಣ್ಣು ಮಕ್ಕಳನ್ನು ಈ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ದೇವತೆ ಹಾಗೆ ಕಾಣಿಸ್ತಾರೆ. ಅಂಥದ್ರಲ್ಲಿ ನೀನು ಬಾಯಿ ಮುಚ್ಚಲೇ ಸಕ್ಕಿನ ಎಣ್ಣೆ. ಹೆಚ್ಚಿಗೆ ಮಾತನಾಡಿದರೆ ಇನ್ನು ಶೀಲ ಸಮಾಧಿ ಆಗೋದು. ಲೇಗೌಡ, ಇವಳ ಶೀಲ ಸಮಾಧಿ ಮಾಡ್ತೀಯೋ ಅಥವಾ ದೇಹ ಸಮಾಧಿ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಇಂದು ಇವಳ ಗರ್ಭದಲ್ಲಿರುವ ಪಿಂಡದ ಹೆಸರನ್ನ ಯಮಲೋಕಕ್ಕೆ ಪಾರ್ಸಲ್ ಮಾಡಬೇಕು ಅಷ್ಟೇ. ಈ ಭಾರತೀಯ ಆರ್ಯ ನಾರಿಗೆ ಶೀಲವೇ ಸಂಪತ್ತು, ಶೀಲವೇ ಸೌಭಾಗ್ಯ, ಶೀಲವೇ ಅವಳಿಗೆ ಪ್ರಾಣ. ಅಂದಮೇಲೆ ನಿನ್ನ ಕಣ್ಣು ಮುಂದೆ ಕಾಣಿಸುತ್ತಿರುವ ಈ ಮಾಂಸದ ಮೂಳೆಗೆ ನೀನು ಈ ರೀತಿ ಆಸೆ ಪಟ್ಕೊಳ್ಬಿಡು. ಯಾಕಂದ್ರೆ ನಾನೀಗ ಗರ್ಭಿಣಿಯಾಗಿ ನಿಂತಿದ್ದೀರಲ್ಲ, ಅದೇ ರೀತಿಯಾಗಿ ನಿನ್ನನ್ನು ಕೂಡ 9 ತಿಂಗಳು ನಿನ್ನ ತಾಯಿ ನಿನ್ನನ್ನು ಹೆತ್ತಿದ್ದಾಳೆ ಎನ್ನುವುದನ್ನ ಯಾವತ್ತಿದ್ರೂ ಮರಿಬೇಡ. ಹೆಣ್ಣಿಗೆ ಶೀಲಕ್ಕಿಂತ ಮಾನವೇ ಹೆಚ್ಚು ಎನ್ನುತ್ತಾರೆ. ಇಂದು ಆ ಶೀಲವನ್ನು ಸೊಟ್ಟು ಹಾಕುತ್ತೇನೆ. ಮಾಡಲೇ ಬಾ.
ನಾಚಿಕೆ ಆಗಬೇಕು ಈ ಹೀನ ಕೃತ್ಯಕ್ಕೆ. ಓಹೋ ಬಾರಪ್ಪ ಬಾಜಿರಾವ್, ಅದಲ್ಲ ಭೀಮರಾಯ್. ತುಂಬಿದ ಸಭೆಯಲ್ಲಿ ದ್ರೌಪದಿ ಇದ್ದಾಗ ದ್ರೌಪದಿ ಮಾನ ಪ್ರಾಣ ಕಾಪಾಡಲೆಂದು ಎಂದು ನೀನು ಇವಳ ಮಾನ ಪ್ರಾಣ ಕಾಪಾಡಲು ಬಂದಿಲ್ಲ. ಅದು ದ್ವಾಪರಯುಗ, ಇದು ಕಲಿಯುಗ. ದರ್ಬಾರ್ ಸುತ್ತು ಹಾಕಲೇ ನಿನ್ನ ಹರ ಹತ್ತಿದ ಶ್ರೀಮಂತಿಕೆಗೆ ಒಬ್ಬರೇ ಮೊದಲು ಹೆಂಗಸು ಸಿಕ್ಕಿದ್ದಾಳೆಂದು ನಿಮ್ಮ ಅಟ್ಟಹಾಸ ವಿರುದ್ಧಿದ್ದಿರಲ್ಲ. ನಿಮ್ಮನ್ನು ಹೆತ್ತವಳು ಒಂದು ಹೆಣ್ಣು ಹೆಣ್ಣುವ ಮಾನವ ದ್ರಾವಣರೇ, ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಏನೇ ಬಡಕೊಂಡೆ ನನ್ನ ಕೊರಳು ಪಟ್ಟಣ ಹಿಡಿಯಲು ಬೇರೆ ಗೊತ್ತಲ್ಲ ನನಗೆ. ಲೇ ಪ್ರಚಂಡ, ಕಟ್ಟಿವ ಕೈಗಳನ್ನು ಒಂದೇ ಈಟಿಗೆ ಎರಡು ಹಕ್ಕಿಗಳು ನಮ್ಮ ಬದಲಿ ಬಿದ್ದಂತಾಯ್ತು. ಮತ್ತೆ ತಡ ಆ ಪ್ರಚಂಡ ಬರೋದ್ರಾಗೆ ಇವಳ ಕೆಲಸ ಮುಗಿಸಿಬಿಡು. ಏ ಭೀಮರಾಯ್, ನೀನು ಬಂದ ಮೇಲೆ ಈ ಕಥೆಗೆ ಇನ್ನಷ್ಟು ದೃಷ್ಟ ಹೊಂದತ್ತಾಯ್ತು. ಪ್ರಾರಂಭವಾಗಲಿ ಶೀಲ ಚೆಲ್ಲಾಟ, ರೈತನ ಹೋರಾಟ. ಬಾರದೆ ಬುಬುನಿ, ನಿನ್ನ ಅಣ್ಣ ಪೈಲ್ವಾನ್ ಭೀಮರಾಯ್ ಈಗ ಕೈಲಾಗದ ಶಾಂಡನಾಗಿದ್ದಾನೆ ನಮ್ಮ ಬಾಂಧವದಲ್ಲಿ. ಬಿಟ್ಟು ಬಿಡದೇವ ಕೈಗಾಲವ. ಅವನಿಗೆ ಏನಾದರೂ ಮಾಡಿದರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡ್ತೇ ಕತ್ತೆಗಿರುವ ಈ ಶಿಕ್ಷೆ ಅವರನ್ನು ಅರಮನೆಯಲ್ಲೇ ನಡೆಯಬೇಕಿತ್ತು. ಆದರೆ ಎಂದು ಕೈಗೂಡಿ ಬಂದಿದೆ. ಪ್ರಚಂಡ ದಂಡವನ್ನು ಸ್ವೀಕರಿಸದೆ ಈ ನನ್ನ ಶಿಕ್ಷೆಯನ್ನು ಬೇಡ. ಬಿಟ್ಟು ಬಿಡಲ್ಲ. ನನ್ನನ್ನು ಹೊಡೆಯಿರಿ, ಬಡಿಯಿರಿ, ಕಡಿಯಿರಿ, ಏನು ಬೇಕಾದರೂ ಶಿಕ್ಷೆ ಕೊಡಿ. ಆದರೆ ಆ ಬಸರಿ ಹೆಂಗಸಿ ಮಾತ್ರ ಏನು ಮಾಡ ನಿಮ್ಮ ಕಾಲಿಗೆ ಬಿದ್ದು ಬೇಡ. ಅಯ್ಯೋ ಗೋಪಿಗಳ, ನನಗೆ ನನಗೆ ನಿಮಗೆ ನನ್ನ ದೇಹ ಬೇಕನ್ನೋ ನೀಚರೇ. ಗರ್ಭಿಣಿ ಹೆಣ್ಣು ಎಷ್ಟೊಂದು ಪರಿಪರಿಯಾಗಿ ನಿಮ್ಮ ಹತ್ತಿರ ಬೇಡಿಕೊಂಡು ಕೂಡ ನಿಮಗೆ ಕರುಣೆ ಅನ್ನೋದು ಇಲ್ವೇನೋ? ಕರುಣೆ ಅನ್ನೋದೇ ಇಲ್ವೇ? ಗೋಪಿಗಳ, ಒಂದು ಗರ್ಭಿಣಿ ಹೆಣ್ಣಿನ ಮೇಲೆ ಕಾಮದ ಆಟ ಆಡೋದಕ್ಕೆ ಕರೆಯುತ್ತಿದ್ದೀರಲ್ಲ, ಒಂದು ಮಾತನ್ನು ಹೇಳುತ್ತೇನೆ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ.